ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಿರೋದು ಡಿಕೆ ಅಂಡ್ ಟೀಮ್ಗೆ ನುಂಗಲಾರದ ತುಪ್ಪವಾಗಿದೆ. ಹಾಗಾದ್ರೆ ಡಿಕೆ ಮತ್ತು ಶಾಸಕರು ಯಾವ ರೀತಿಯ ತಂತ್ರವನ್ನ ರೆಡಿ ಮಾಡ್ತಾ ಇದ್ದಾರೆ? ಡಿಕೆ ಬಣದ ಶಾಸಕರಿಗೆ ಸಿಎಂ ನೀಡಿದಂತ ಅದೊಂದು ಹೇಳಿಕೆ ಕುರ್ಚಿ ಆಸೆಯನ್ನ ಜೀವಂತವಾಗಿ ಇಟ್ಟಿದೆಯಾ? ಡಿಕೆ ಕಡೆ ಆಗ್ತಿರುವಂತ ಬೆಳವಣಿಗೆಯನ್ನು ಬನ್ನಿ ತೋರಿಸ್ತೇವೆ. No discussion taken place. I am going to complete 5 years term. I will be the chief minister for 5 years. What option I have? ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಸಾರ್ಥಕವಾದೀತು ಅನ್ನುವಂಥ ಭಾವನೆ ನಾನುಂಟು, ನಮ್ಮ ಪಕ್ಷ ಉಂಟು. ತಂತ್ರಕ್ಕೆ ಪ್ರತಿತಂತ್ರ, ತಾಳಕ್ಕೆ ಪ್ರತಿದಾಳ. ಕಾಂಗ್ರೆಸ್ ಮನೆಯ ಕುರ್ಚಿಯಾಟ ಭರ್ಜರಿಯಾಗಿ ನಡೀತಿದೆ. ನನಗೆ ಯಾವ ಆಯ್ಕೆ ಇದೆ ಅಂದಿದ್ದ ಡಿಕೆ ಮೈಸೂರಿನಲ್ಲಿ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಕುರ್ಚಿ ಕಾಳಗಕ್ಕೆ ಕಿಚ್ಚು ಹಚ್ಚಿದ್ರು. ಇದಾದ ನಂತರ ರಂಭಾಪುರಿ ಶ್ರೀಗಳು ಸೇರಿದಂತೆ ಕೆಲ ಶಾಸಕರು ಡಿಕೆ ಪರ ಬ್ಯಾಟ್ ಬೀಸಿದ್ರು. ಆದ್ರೀಗ ದೆಹಲಿ ಅಂಗಳದಲ್ಲೇ ನಿಂತು ಸಿಎಂ ಸಿದ್ದರಾಮಯ್ಯ ಉರುಳಿಸಿದ ದಾಳ ಡಿಕೆ ಟೀಮ್ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದೆ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಎಸ್, ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಇವತ್ತು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಪರ ಯಾರೋ ಒಂದಿಬ್ರು ಮಾತನಾಡ್ತಾರೆ. ಡಿಕೆಗೆ ಹೆಚ್ಚು ಬೆಂಬಲವಿಲ್ಲ ಅಂತ ಹೇಳೋ ಮೂಲಕ ಡಿಕೆ ಸಿಎಂ ಕೂಗೆಬ್ಬಿಸಿದವರ ಬಾಯಿ ಮುಚ್ಚಿಸಿದ್ದಾರೆ. 1 or 2 MLAs ಅವರು ಮುಂದುವರಿ, ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಅವ್ರ ಅಭಿಮಾನ. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಸಿಎಂ ಹೀಗೆ ಹೇಳ್ತಿದ್ದಂತೆ ಡಿಕೆ ಸುಮ್ಮನಾಗಿಲ್ಲ, ತಂತ್ರ ಬದಲಿಸಿದ್ದಾರೆ. ದಾಳ ಉರುಳಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಹಾಗಾದ್ರೆ ಡಿಕೆ ಪ್ರತಿತಂತ್ರಗಳೇನು? ಡಿಕೆ ಬತ್ತಳಿಕೆಯಲ್ಲಿ ಸಿದ್ಧವಾಗ್ತಿರೋ ಬಾಣಗಳೇನು? ಈ ನಡುವೆ ಏನೆಲ್ಲ ಬೆಳವಣಿಗೆಗಳಾಗ್ತಿವೆ ಅನ್ನೋ ರೋಚಕ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಬೆಳವಣಿಗೆ ನಂಬರ್ 1, ಪ್ರಿಯಾಂಕಾ ಗಾಂಧಿ ಭೇಟಿ ಮಾಡಿದ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮೇತ ಅರ್ಧ ಡಜನ್ ಸಂಪುಟ ದೆಹಲಿಯಲ್ಲಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ನಿವಾಸದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಹೇಳಿ ಕೇಳಿ ಪ್ರಿಯಾಂಕಾ ಕರ್ನಾಟಕದ ಉಸ್ತುವಾರಿ ಅಂತೂ ಅಲ್ಲ. ಹಾಗಾದ್ರೆ ಈ ವೈಯಕ್ತಿಕ ಮಾತುಕತೆ ಏನಿರಬಹುದು ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ಬೆಳವಣಿಗೆ ನಂಬರ್ 2, ಬಹಿರಂಗ ಹೇಳಿಕೆ ನೀಡುತ್ತಿರುವ ಸಮಾಜದ ಶ್ರೀಗಳು. ರಾಜಕಾರಣವನ್ನ ಕೇವಲ ರಾಜಕಾರಣಿಗಳು ಮಾತ್ರ ಮಾಡಬೇಕು ಅಂತೇನಿಲ್ಲ. ಗುರುಪೀಠಗಳು ನೀಡುವ ಸಂದೇಶ ರಾಜಕಾರಣದಲ್ಲಾಗುವ ಹವಾಮಾನ ವೈಪರೀತ್ಯದ ಮುನ್ಸೂಚನೆಗಳು ಅಂದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಇದೀಗ ರಂಭಾಪುರಿ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಅಧಿಕಾರ ಹಂಚಿಕೆ ಬಗ್ಗೆ ರಣಕಂಕಣ ಕಟ್ತಿದ್ದಾರೆ. ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದೇವಿ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಬೆಳವಣಿಗೆ ನಂಬರ್ 3, ನಂಬರ್ ಗೇಮ್ ಮತ್ತು ಕವರ್ ಪಾಲಿಟಿಕ್ಸ್. ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಹೆಚ್ಚು ಶಾಸಕರು ಬೆಂಬಲಿಸಿಲ್ಲ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಇತ ಡಿಕೆ ಶಿವಕುಮಾರ್ ಕೂಡ ತಮ್ಮ ಬತ್ತಳಿಕೆಯಲ್ಲಿ ಬಾಣಗಳ ಸಂಖ್ಯೆ ಹೆಚ್ಚಳ ಮಾಡಿಕೊಳ್ಳೋ ನಿರಂತರ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಮೇಲಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೀಲು ಹೊಡೆದು ಕಳಿಸಿದ ಲಕೋಟೆಯೊಳಗಿನ ಹೆಸರಿಗೆ ಅತಿ ಹೆಚ್ಚು ಮಹತ್ವ ಇರಲಿದೆ ಅನ್ನೋದು ಅವರ ದೃಢವಾದ ನಂಬಿಕೆ. ಹೀಗಾಗಿ ಹೈಕಮಾಂಡ್ ಈಸ್ ಫೈನಲ್ ಅನ್ನೋದು ಡಿಕೆ ಶಿವಕುಮಾರ್ ಅಂಡ್ ಬಣದ ನಂಬಿಕೆ. ಎಲ್ರಿಗೂ ಏನು ಅಂದರೆ ಡಿಕೆ ಶಿವಕುಮಾರ್ ಅವರು ಭಾಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟಲಿಕ್ಕೆ, ಈಗ ಅವರು ಅಧ್ಯಕ್ಷರಾದ ಮೇಲೆ ಸಕ್ಸಸ್ಫುಲ್ ಅಧ್ಯಕ್ಷರಾಗಿ ಇವತ್ತು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನೋದು ಎಲ್ಲರದ್ದು ಆಸೆ ಇದೆ. ಡಿಕೆ ಶಿವಕುಮಾರ್ ಸಾಹೇಬರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ಶ್ರಮ ಹಾಕಿದ್ದಾರೆ. ಅಫ್ಕೋರ್ಸ್ ಇವತ್ತೆಲ್ಲ ನಾಳೆ ಒಂದಿನ ಸಿಎಂ ಆಗೇ ಆಗ್ತಾರೆ ಅಂತ ಎಲ್ಲ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿದ್ದಾರೆ. ಅದು ಹೈಕಮಾಂಡ್ ಅವ್ರು ತೆಗೆದುಕೊಡ್ತಾರೆ ನಿರ್ಧಾರ. ಅದು ನಾವೆಲ್ಲ ಡಿಸೈಡ್ ಮಾಡೋದಂಥದ್ದಲ್ಲ. ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಬೆಂಬಲ, ಶಾಸಕರ ಬೆಂಬಲನೂ ಇದೆ, ಹೈಕಮಾಂಡ್ ಬೆಂಬಲನೂ ಇದೆ, ಅವ್ರಿಗೆ ಆ ಶಕ್ತಿನೂ ಇದೆ. ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಡಿಕೆ ಶಿವಕುಮಾರ್ ಪರವಾಗಿ 60-70 ಶಾಸಕರಿದ್ದಾರೆ ಅಂದಿದ್ದಾರೆ. ಈ ಮೂಲಕ ಡಿಕೆ ಕಡೆಯಿಂದಲೂ ತಲೆ ಎಣಿಕೆಗೆ ತಯಾರಿ ನಡೀತಿದೆ ಅನ್ನೋದು ಸುಳ್ಳಲ್ಲ.
ನಾವೆಲ್ಲ ಮುಂಚಿಂದ ಹೇಳ್ತಾ ಬಂದೀವಿ, ಹೊಸದಾಗಿ ಶಾಸಕರು 60-70 ಜನ ಆಯ್ಕೆ ಆಗಿದ್ದೀವಿ, ಎಲ್ಲರೂ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬೆಂಬಲಿಸಿದೀವಿ ಅಂತ. ಹಂಗಂದ್ರೆ ಅತ್ತೆ ಇವರಿಗೆ ಜಾಸ್ತಿ ಬೆಂಬಲ ಆಗ್ತಿತ್ತಲ್ಲ. ಈ ಕ್ಷಣಕ್ಕೂ ಶಾಸಕರು ಡಿಕೆ ಪರ ಬ್ಯಾಟ್ ಬೀಸೋದಕ್ಕೂ ಕಾರಣವಿದೆ. ಅದೇನು ಅಂದ್ರೆ ಸಿದ್ದರಾಮಯ್ಯ ನಾನು 5 ವರ್ಷ ಸಿಎಂ ಅಂತ ಹೇಳ್ತಲೇ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಅನ್ನೋ ಮಾತನ್ನು ಕೂಡ ಹೇಳಿರೋದು ಅವಕಾಶದ ಕಿಟಕಿಯ ಕಿಂಡಿಯನ್ನ ಹೆಬ್ಬಾಗಿಲು ಮಾಡಿಕೊಳ್ಳೋರ್ಗೆ ಕೀಲಿ ಕೈ ಸಿಕ್ಕಂತಾಗಿದೆ. ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಡಿಸಿಷನ್ ಪಾರ್ಟಿ ಡಿಸಿಷನ್. ಖರ್ಗೆ ಅವ್ರು ಹೇಳೋದು, ರಾಹುಲ್ ಗಾಂಧಿ ಅವ್ರು ಹೇಳೋದು ಅಲ್ವಾ, ವೇಣುಗೋಪಾಲ್ ಹೇಳೋದು. ಡಿಕೆ ಶಿವಕುಮಾರ್ ಸಿಎಂ ಕನಸು ಭಗ್ನ ಎಂದು ಬಿಜೆಪಿ ಲೇವಡಿ. ಇತ ಬಿಜೆಪಿ ಕೂಡ ಸಿಎಂ ಮಾತನ್ನೇ ಅಸ್ತ್ರ ಮಾಡಿಕೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕನಸು ಭಗ್ನವಾಗಿದೆ. ಡಿಕೆಗಿರೋದು ಕೇವಲ 2 ಶಾಸಕರ ಬೆಂಬಲವಂತೆ. ಸಿದ್ದರಾಮಯ್ಯನವರೇ ಈ ಪ್ರಶ್ನೆ ಎತ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಡಿಕೆಗೆ ಎಂಥ ಅನ್ಯಾಯ ಅಂತ ಕಾಲೆಳೆದಿದ್ದಾರೆ. ಈಗ ನನಗನ್ಸ್ತದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಪಾಪ ಹೆಚ್ಚು ಕಡಿಮೆ ಅವ್ರಿಗೂ ಎಳ್ಳು ನೀರು ಬಿಟ್ಟಂಗೆ ಆಗೋಯ್ತು. ಈಗ ಎಂತ ಅನ್ಯಾಯ ಪಾಪ ಅಲ್ಲ. ಅಧಿಕಾರ ಹಂಚಿಕೆ ಅನ್ನೋ ಸೂತ್ರ ಇದೆಯೋ ಇಲ್ವೋ ಅನ್ನೋದನ್ನ ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಬದಲಾಗಿ ಹೈಕಮಾಂಡ್ ಅಧಿಕೃತವಾಗಿ ಹೇಳಿದರಷ್ಟೇ ಕುರ್ಚಿ ಸಂಘರ್ಷಕ್ಕೆ ಬ್ರೇಕ್ ಬೀಳುತ್ತೆ. ಇಲ್ಲವಾದ್ರೆ ಅಧಿಕಾರ ಎಂಬ ಅಂಧತ್ವ ಬಾಧಿತರು ಪಟ್ಟದಾನೆ ಮುಟ್ಟಲು ಹೋಗಿ ಹಿಂದೂ ಬಾಲ ಮುಂದೂ ಬಾಲ ಅಂತ ವಿತಂಡವಾದ ಮಂಡಿಸಿದ ಕಥೆಯನ್ನೇ ರಾಜ್ಯದ ಜನ ಕೇಳಬೇಕಷ್ಟೇ. ಪ್ರಮೋದ್, TV9 ಬೆಂಗಳೂರು.